ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಮತ್ತು ವಿವಿಧ ರೈತ ಪರ ಸಂಘಟನೆಗಳ ಒಕ್ಕೂಟದಿಂದ ಏನು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಏನು ಪ್ರತಿಭಟನಾ ಧರಣಿಯನ್ನ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗ ನಾವು ಇಲ್ಲಿ ನೋಡ್ಬೋದು ರೈತ ಮುಖಂಡ ಭಾಗ್ಯರಾಜ್ ಅವರ ನೇತೃತ್ವದಲ್ಲಿ ಏನು ಈ ಒಂದು ಹೊಸ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿಗೆ ಮೆರವಣಿಗೆ ಸಾಗಿರ್ತಕ್ಕಂಥದ್ದು. ಹಳೆಯ ಡೈರಿ ಸರ್ಕಲ್ನಿಂದ ಈಗ ರಸ್ತೆಯಲ್ಲಿ ಅದರಲ್ಲೂ ಕೂಡ ಏನು ಬನ್ನೂರು ಮೈಸೂರು ಅಂದ್ರೆ ನರಸೀಪುರ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಆ ಒಂದು ಮಾರ್ಗವಾಗಿ ಈಗ ಮೆರವಣಿಗೆಗೆ ತೆರಳಿರ್ತಕ್ಕಂಥದ್ದು. ಈಗ ನಾವಿಲ್ಲಿ ನೋಡ್ಬೋದು ಸುಮಾರು ನೂರಾರು ಜನ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ರಸ್ತೆಯನ್ನ ತಡೆದು ಈಗ ಮೆರವಣಿಗೆ ಮೂಲಕ DC ಕಚೇರಿಯ ಬಳಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಈಗ ಅವ್ರನ್ನ ನಾವು ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡೋಣ. ಈಗ ನಮ್ಮೊಟ್ಟಿಗೆ ರೈತ ಮುಖಂಡ ಭಾಗ್ಯರಾಜ್ ಅವರು ಈಗ ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ಕಾರ ಸರ್. ನಾವು ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿರಂತರ ಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡಿದ್ದೇವೆ ಇವತ್ತು. ಯಾಕೆ ಅಂತ ಹೇಳಿದ್ರೆ ರೈತ ತನ್ನ ಬೆಳೆದಂತ ಕಬ್ಬಿಗೆ 4,000 ನಿಗದಿ ಆಗಬೇಕು, ಕೃಷಿಯನ್ನ ಮಾಡಲಿಕ್ಕೆ ಅಕ್ರಮ ಸಕ್ರಮ ಯೋಜನೆಯನ್ನು ಮರು ಜಾರಿ ಮಾಡಬೇಕು, 150 ರೂಪಾಯಿ ಕಳೆದ ವರ್ಷ ಬಾಕಿ ಕೊಡಬೇಕು, ಕಳೆದ ವರ್ಷದ ಲಾಭಾಂಶವನ್ನು ಕೊಡಬೇಕು, ನಾಲೆಗಳಿಗೆ ಯಾವುದೇ ಷರತ್ತಿಲ್ಲದೆ ನೀರು ಬಿಡಬೇಕು, ತಮಿಳುನಾಡಿಗೆ ನೀರು ಬಿಡಲಿಕ್ಕೋಸ್ಕರವಾಗಿ ರಾಜ್ಯದ ರೈತರನ್ನ ಬಲಿ ಕೊಡ್ತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು, ಮತ್ತೆ ರೈತರ 800 ಕೋಟಿ ರೂಪಾಯಿನಷ್ಟು ಹಾಲಿನ ಪ್ರೋತ್ಸಾಹನ ರೈತರಿಗೆ ಬರಬೇಕು. ರಾಜ್ಯದಲ್ಲಿ ಹಣವನ್ನು ಸರ್ಕಾರ ಕೊಟ್ಟಿಲ್ಲ, ಕೇವಲ ಗ್ಯಾರಂಟಿ ಸೂರುಟಿ ಕೊಟ್ಟರೆ ಸಾಲದು. ಸಿದ್ದರಾಮಯ್ಯನವರೇ, ರೈತನ ಬೇಕಾದಂಥ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ. ನಿಮ್ಮ ತೆವಳಿಗೋಸ್ಕರ ಗ್ಯಾರಂಟಿ ಕೊಡ್ತೀನಿ, ಸೂರುಟಿ ಕೊಡ್ತೀನಿ, ಶಕ್ತಿ ಯೋಜನೆ ಮಾಡ್ತೀನಿ ಅಂದ್ರೆ ಬೇಕಾಗಿಲ್ಲ ನಮಗೆ. ನನ್ನ ಬೆಲೆಗೆ ಒಡಿಶಾ ಮತ್ತು ಛತ್ತೀಸ್ಗಢಲ್ಲಿ 1 ಕ್ವಿಂಟಾಲ್ ಭತ್ತಕ್ಕೆ 3,100 ರೂಪಾಯಿ ನಿಗದಿಯಾಗಿದೆ. ರಾಜ್ಯದಲ್ಲಿ 2,100 ರೂಪಾಯಿ ನಿಗದಿಯಾಗಿದೆ. ಕೇಂದ್ರ ಸರ್ಕಾರ 2,100 ರೂಪಾಯಿನ ನಿಗದಿ ಮಾಡ್ತದೆ. ಅಂದರೆ ಸರ್ಕಾರಗಳು ಅದೇ ವಿಜ್ಞಾನಿಗಳು ICR ಕಂಪ್ನಿಗಳು ಕೊಟ್ಟಂತ ವರದಿ ಇದ್ರೂ ಕೂಡ ರೈತನ ಬೆಲೆಯನ್ನು ನಿಗದಿ ಮಾಡುವಾಗ ಮಾನದಂಡಗಳನ್ನು ಬದಲಾಯಿಸಬೇಕು. NDRF SDRF ಮಾನದಂಡ ಪ್ರವಾಹ ಬಂದಾಗ ಮತ್ತು ಬರಗಾಲ ಬಂದಾಗ ಬದಲಾವಣೆ ಆಗಬೇಕು ಅಂತ ಹೇಳಿದೀವಿ. ಸಾಲ ಮನ್ನಾ ಆಗಬೇಕು ಅಂತ ಹೇಳ್ತಾ ಇದ್ದೀವಿ. ಇವತ್ತು ರೈತನ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಪೊಲೀಸ್ ಅಧಿಕಾರಿಗಳು, ಮಂತ್ರಿಗಳು ಎಲ್ಲರೂ ಒಂದಾಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ರೈತರ ಮೇಲೆ ಎಲ್ಲೂ ರೈತನ ಆತ್ಮಹತ್ಯೆ ಆಗ್ತಾ ಇದೆ. ಮಂತ್ರಿಗಳು, MLAಗಳು, ಸರ್ಕಾರ, ಬಂಡವಾಳಶಾಹಿಗಳು ಆತ್ಮಹತ್ಯೆ ಆಗ್ತಾ ಇಲ್ಲ. ಅಂದರೆ ಬಂಡವಾಳಶಾಹಿಗಳು ಬಂಡವಾಳದಿಂದ ಸರ್ಕಾರವನ್ನು ಕೊಂಡುಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇವತ್ತು ಹಗರಣಗಳು ಮತ್ತು ಇರ್ತಕ್ಕಂಥ ಪ್ರಕರಣಗಳನ್ನು ನೋಡಿದ್ರೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ರೈತರ ಪರವಾಗಿ ಕಣ್ ತೆರೆಸಲಿಕ್ಕೋಸ್ಕರ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೇವೆ. ತಕ್ಷಣ ಜಿಲ್ಲಾ ಮಂತ್ರಿಗಳು ಸ್ಪಂದಿಸಿ ರೈತರ ಸಭೆಯನ್ನು ಮಾಡಬೇಕು, ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮುಖ್ಯಮಂತ್ರಿಗಳ ಹತ್ರ ನೀವು ಕರ್ಕೊಂಡೋಗ್ಬೇಕು ಅಂತೇಳಿ ಒತ್ತಾಯಿಸ್ತೇನೆ. ಇದಿಷ್ಟು ರೈತ ಮುಖಂಡ ಏನು ಭಾಗ್ಯರಾಜ್ ಅವರ ಮಾತಾಗಿರ್ತಕ್ಕಂಥದ್ದು. ಈಗ ಇವತ್ತಿನಿಂದ ಅವರು ಅನಿರ್ದಿಷ್ಟ ಕಾಲಾವಧಿವರೆಗೆ ಧರಣಿಯನ್ನು ಕೂಡ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ರಾಜೇಶ್, SLTV ಮೈಸೂರು.